ಹೊಸ ಸಚಿವ ಸಂಪುಟ ರಚನೆಯ ಸರ್ಕಸ್ ನಡೀತಾ ಇದೆ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿದ್ದಾರೆ. ಪರಮೇಶ್ವರ್ ಕೂಡ ದೆಹಲಿಯತ್ತ ದೌಡಾಯಿಸಿದ್ದಾರೆ. ಹೈಕಮಾಂಡ್ನ ಬುಲಾವ್ನ ಹಿನ್ನೆಲೆಯಲ್ಲಿ ಅನ್ನುವಂಥ ಮಾಹಿತಿ ಇದೆ. ಇದೆಲ್ಲದರ ಮಧ್ಯೆ ಸಚಿವ ಸ್ಥಾನವನ್ನ ನೀಡುವಂತೆ ಎಐಸಿಸಿ ಅಧ್ಯಕ್ಷರಿಗೆ ಶಾಸಕರು ಪತ್ರವನ್ನ ಬರೆದಿದ್ದಾರೆ. 3 ಜನ ಶಾಸಕರು, 2 ಎಂಎಲ್ಸಿಗಳು ಸೇರಿ ಒಟ್ಟು 7 ಜನ ನಾಯಕರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಕೋಲಾರ ಜಿಲ್ಲೆಯ 3 ಸಚಿವ ಸ್ಥಾನವನ್ನ ನೀಡುವಂತೆ ಆಗ್ರಹವನ್ನು ಮಾಡಿದ್ದಾರೆ. ದಲಿತ ಕೋಟಾದಡಿ ನಾರಾಯಣಸ್ವಾಮಿಯವರಿಗೆ ಸಚಿವ ಸ್ಥಾನಕ್ಕೆ ಆಗ್ರಹವನ್ನು ಮಾಡಿದ್ದಾರೆ. ಜನರಲ್ ಕೋಟಾದಡಿ ಮಾಲೂರು ಶಾಸಕ ನಂಜೇಗೌಡ ಅವರಿಗೆ ಸಚಿವ ಸ್ಥಾನವನ್ನು ನೀಡುವಂತೆ ಮನವಿ ಮಾಡಲಾಗಿದೆ. ಹಾಗೆ ಕೊತ್ತೂರು ಮಂಜುನಾಥ್ ಅವರಿಗೂ ಕೂಡ ಸಚಿವ ಸ್ಥಾನವನ್ನು ನೀಡುವಂತೆ ಆಗ್ರಹಿಸಲಾಗಿದೆ. ಈ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾಯಕರು ಪತ್ರವನ್ನ ಬರೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಒಟ್ಟು 7 ಜನ ನಾಯಕರು ಪತ್ರವನ್ನ ಬರೆದಿರೋದು. ಸಚಿವ ಸ್ಥಾನ ನೀಡುವಂತೆ ಎಐಸಿಸಿ ಅಧ್ಯಕ್ಷರಿಗೆ ಪತ್ರವನ್ನ ಬರೆಯಲಾಗಿದೆ. ಆ ಪತ್ರವನ್ನ ಗಮನಿಸ್ತಾ ಇದ್ದೀರಿ. ಪತ್ರದಲ್ಲಿ ಮಾಡಿರುವಂತಹ ಮನವಿ ಏನು? ಕೋಲಾರದ 3 ಜನರಿಗೆ ಸಚಿವ ಸ್ಥಾನವನ್ನ ನೀಡಬೇಕು. ಕೋಲಾರ ಜಿಲ್ಲೆಯ 3 ಸಚಿವ ಸ್ಥಾನ. ಬಂಗಾರಪೇಟೆಯ ನಾರಾಯಣಸ್ವಾಮಿ ಅವರಿಗೆ ದಲಿತ ಕೋಟಾದಡಿ ಸಚಿವ ಸ್ಥಾನವನ್ನ ನೀಡುವಂತಹ ಕೆಲಸ ಆಗಬೇಕು. ಮಾಲೂರು ಶಾಸಕರಾಗಿರುವಂತಹ ನಂಜೇಗೌಡರು ಹಾಗೆ ಕೊತ್ತೂರು ಮಂಜುನಾಥ್, ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಅವ್ರಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಮನವಿಯನ್ನ ಆ ಪತ್ರದ ಮೂಲಕ ಮಾಡಿಕೊಳ್ಳಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡುವಂತಹ ಕೆಲಸವನ್ನ ಮಾಡ್ತಾರೆ. ಹರೀಶ್, ಸಚಿವ ಸಂಪುಟ ರಚನೆಯೇ ಸದ್ಯಕ್ಕಿರುವಂತಹ ಸವಾಲು. ನೀವಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ, ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಸಚಿವ ಸ್ಥಾನವನ್ನ ನೀಡುವಂತಹ ಸಾಧ್ಯತೆ ಇದೆ, ಆ ತಿಕ್ಕಾಟ ಹೇಗೆ ನಡೀತಾ ಇದೆ ಅಂತ ಹೇಳಿ. ಒಂದು ಕಡೆ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋರು, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರೋರು, ಮಗದೊಂದು ಕಡೆ ನ್ಯೂಟ್ರಲ್ ಆಗಿರುವಂತಹ, ತಟಸ್ಥರಾಗಿರುವಂತಹ ನಾಯಕರು. ಎಲ್ರಿಗೂ ಸಚಿವ ಸ್ಥಾನ ಬೇಕು. ಪತ್ರವನ್ನ ಕೂಡ ಬರೆಯಲಾಗಿದೆ. ಬಟ್ ಮಾಲೂರು, ಕೋಲಾರದ ಜಿಲ್ಲೆಯ ನಾಯಕರು ಯಾವ ಆಧಾರದ ಮೇಲೆ ನಮ್ಮ ಸಚಿವ ಸ್ಥಾನವನ್ನ ಕೊಡಿ ಅಂತ ಹೇಳಿ ಕೇಳ್ತಿದ್ದಾರೆ. ಕನ್ಸಿಡರ್ ಮಾಡುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ. ವಿದೇಶ್ರೀ, ಒಂದ್ ಕಡೆ ಸಚಿವ ಸಂಪುಟ ರಚನೆಗೆ ದೆಹಲಿ ಮಟ್ಟದಲ್ಲಿ ಸರ್ಕಸ್ ಕೂಡ ನಡೀತಾ ಇದೆ. ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಹೈಕಮಾಂಡ್ ನಾಯಕರ ಜೊತೆ ನಿರಂತರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಸ್ವರೂಪ ಹೇಗಿರಬೇಕಾಗುತ್ತೆ, ಪ್ರಾತಿನಿಧ್ಯ ಮತ್ತು ಜಾತಿಯವರು ಹೇಗೆ ಯಾರ್ಯಾರು ಕೊಡಬೇಕಾಗುತ್ತೆ, ಯಾವ ಸ್ವರೂಪದಲ್ಲಿ ಇರಬೇಕಾಗುತ್ತೆ ಅನ್ನುವಂಥದ್ದು. ಅದರ ಮಗದೊಂದು ಕಡೆ ಕೋಲಾರ ಜಿಲ್ಲೆಗೆ 3 ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರ ಬರೆದು ಆಗ್ರಹಿಸಿದ್ದಾರೆ. ಪ್ರಮುಖವಾಗಿ ಕೊತ್ತೂರು ಮಂಜುನಾಥ್, ಮಾಲೂರು ನಂಜೇಗೌಡ ಮತ್ತು ಬಂಗಾರಪೇಟೆ ನಾರಾಯಣಸ್ವಾಮಿ ಈ 3 ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಜಿಲ್ಲೆ 7 ಪ್ರಮುಖ ನಾಯಕರು ಕೂಡ ಪತ್ರವನ್ನು ಬರೆದು ಖರ್ಗೆ ಅವರಿಗೆ ಒತ್ತಾಯ ಮಾಡಿದ್ದಾರೆ. ಆ ಅವಕಾಶವನ್ನು ಕೊಡಬೇಕು ಕೋಲಾರ ಜಿಲ್ಲೆಗೆ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಯಾಕಂದರೆ ಎಐಸಿಸಿ ಮಟ್ಟದಲ್ಲಿ ಇನ್ನೂ ಕೂಡ ಸಚಿವ ಸ್ಥಾನ ಯಾರ್ಯಾರು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಆಗ್ತಿದೆ. ಅದು ಅಂತಿಮ ರೂಪುರೇಷೆಗಳು ಕೂಡ ಇನ್ನೂ ಪೂರ್ಣ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಒಂದು ಕೋಲಾರ ಜಿಲ್ಲೆಗೇ 3 ಸಚಿವ ಸ್ಥಾನ ಕೊಡುವಂಥದ್ದು ಕಷ್ಟ ಸಾಧ್ಯ ಆಗಿದೆ. 1 ಸಚಿವ ಸ್ಥಾನ ಕೊಡುವಂಥ ಸಾಧ್ಯತೆಗಳು ಇರುವಂಥದ್ದು. ಹಾಗಾಗಿ ಈ ಬಾರಿ ಕೂಡ ಕೋಲಾರ ಜಿಲ್ಲೆಗೆ 1 ಕೊಡಬಹುದು ಅನ್ನುವಂಥ ಚರ್ಚೆ ಆಗ್ತಿದೆ. ಅದರ ಹೊರತಾಗಿ ಕೂಡ ಯಾವ ಸ್ವರೂಪದಲ್ಲಿ, ಯಾವ ಮಾನದಂಡದಲ್ಲಿ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ವಿದ್ಯಾಶ್ರೀ. ಹಾಗೆ ಸಂಪರ್ಕದಲ್ಲಿ ಹರೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.